ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಶ್ರೇಷ್ಠ ಮನೆಗೆ ಹೊರಟೆ ಬಿಟ್ರೆ ಕುಸುಮ ಅವರು. ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ 1,00,000 ಸ್ಯಾಲ್ರಿ. ಈ ಕಡೆ ಭಾಗ್ಯಾಗ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ, ಜೊತೆಗೆ ತನ್ನ ಫಸ್ಟ್ ಸ್ಯಾಲ್ರಿ ತನ್ನ ಮಕ್ಕಳಿಗೆ ಸ್ವೀಟ್ಸ್ ಎಲ್ಲವನ್ನ ಕೂಡ ತೊಗೊಂಡು ಬರ್ತಾ ಇರಬೇಕಿದ್ರೆ ಅವಳ ಫೇವ್ರೆಟ್ ಪಾನಿಪುರಿ ಕಾಣಿಸುತ್ತೆ. ಇದರಿಂದಾಗಿ ಭಾಗ್ಯಾಗೆ ತಾಂಡವ್ ಹೇಳಿದ ಮಾತು, ಮಗ ಹೇಳಿದ ಮಾತು ನೆನಪಾಗುತ್ತೆ. 10 ರೂಪಾಯಿ ಕರ್ಬೇವಿನ ಸೊಪ್ಪು ತರೋಕ್ಕೂ ದುಡ್ಡಿಲ್ಲ, ನನ್ನನ್ನೇ ಕೇಳಬೇಕು ಅಂತ ತಾಂಡವ್ ಮಾತಾಡಿದ್ದು ಅಮ್ಮಂಗೆ ಪಾನಿಪುರಿ ಅಂದರೆ ಪಂಚಪ್ರಾಣ ಅಂದಿದ್ದು ಎರಡು ಕೂಡ ನೆನಪಾಗುತ್ತೆ. ಇವತ್ತು ನಾನು ನನ್ನ ದುಡ್ಡಲ್ಲಿ ಫಸ್ಟ್ ಟೈಮ್ ಪಾನಿಪುರಿ ತಿಂತೀನಿ, ನನ್ನ ಫೇವ್ರೆಟ್ ಪಾನಿಪುರಿ ತಿಂತೀನಿ ಅಂತ ಅಂದ್ಕೊಂಡು ಬಂದಿದ್ದೆ. ಭಾಗ್ಯ ಪಾನಿಪುರಿ ತಿಂತಿದ್ದಾರೆ, ಕಣ್ಣೀರು ಕೂಡ ಹಾಕ್ತಿದ್ದಾರೆ. ಪಾನಿಪುರಿ ಅಪ್ಪಂಗೆ ಏನಪ್ಪ ಇದು ಖಾರ ಆಗೋಯ್ತಾ, ಚೆನ್ನಾಗಿಲ್ವಾ ಅಂತ ಪ್ರಶ್ನೆ ಮಾಡಿದಾಗ, ನೀವಿವತ್ತು ಕೊಟ್ಟಿರೋ ಪಾನಿಪುರಿ ತುಂಬಾ ಸ್ಪೆಷಲ್, ಈ ದಿನ ನನಗೆ ತುಂಬಾ ಸ್ಪೆಷಲ್. ಯಾವಾಗಲೂ ಗಂಡನ ಹತ್ರ ಕರ್ಬೇವಿನ ಸೊಪ್ಪಿಗೂ ದುಡ್ಡು ಕೇಳ್ದದ ನಾನು ಇವತ್ತು ನನ್ನದೇ ದುಡ್ಡಲ್ಲಿ ಪಾನಿಪುರಿ ತಂತಿರೋದು ನನಗೆ ತುಂಬಾ ಸ್ಪೆಷಲ್. ನೀವು ಯಾರಿಗೆ ಎಷ್ಟೊಂದು ಜನಕ್ಕೆ ಪಾನಿಪುರಿ ಕೊಟ್ಟಿರ್ಬೋದು, ಆದರೆ ಇವತ್ತು ನೀವು ನನಗೆ ಕೊಟ್ಟಿರೋ ಪಾನಿಪುರಿ ತುಂಬಾ ಸ್ಪೆಷಲ್ ಅಂತ ಎಮೋಷ್ನಲ್ ಆಗ್ತಾರೆ ಭಾಗ್ಯ. ನಂತರ ಆ ಕಡೆ ಪೂಜಾ ಏನೋ ಕುಸುಮ ಹಾಗೆ ಸುನಂದ್ ಅವ್ರಿಗೆ ದುಡ್ಡು ಕೊಡ್ತಾರೆ. ಸುನಂದ್ ಅವರು ದುಡ್ಡೇನೋ ತಗೋತಾರೆ, ಬಟ್ ಅದು ಒರಿಜಿನಲ್ಲ ಡೂಪ್ಲಿಕೇಟ ಅಂತ ಕುಸುಮವ್ರು ಚೆಕ್ ಮಾಡ್ತಾರೆ. ಚಿಪ್ಕಿ ಬಿಟ್ಟಿರ್ಬೋದ, ಇಷ್ಟು ಬಿಟ್ಟಿಯಾಗಿ ಯಾರಪ್ಪ ದುಡ್ಡು ಕೊಡ್ತಾರೆ, ನಂಬೋಕ್ಕಂತೂ ಅಸಾಧ್ಯ ಅಂತ ಹೇಳ್ತಿದ್ರೆ ಈ ಕಡೆ ಸುನಂದ್ ಅವರು ಈ ರೀತಿಯೆಲ್ಲ ಮಾತಾಡ್ಬಿಡಿ, ಸುಮ್ಮನೆ ದುಡ್ಡು ಇಸ್ಕೊಡಿ, ಆಮೇಲೆ ಆ ಹುಡುಗಿ ದುಡ್ಡು ಕಿತ್ಕೊಂಡು ಹೋದ್ರೆ ಏನು ಮಾಡೋದು ಅಂತ ದುಡ್ಡನ್ನೇನೋ ತೊಗೊಂಡ್ಬಿಡ್ತಾರೆ. ನಂತರ ಪೂಜಾ ನಿಮಗೆ ಜಾಗ್ಬಟ್ ದುಡ್ಡು ತಲುಪ್ತು, ನನ್ನ ಕೆಲಸ ಆಯಿತು ಅಂತ ಹೇಳಿ ಹೊರಟ್ರೆ ಈ ಕಡೆ ಕುಸುಮಾರ್ಗಂತೂ ಅನುಮಾನ ತಪ್ಪಿದ್ದಲ್ಲ. ಏನಪ್ಪ ಯಾರಪ್ಪ ಬಿಟ್ಟು ಬಂದು ಇಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ, ಖಂಡಿತ ಇದರಲ್ಲಿ ಏನೋ ಗೋಲ್ಮಾಲ್ ಇರ್ಬೋದು, ಆಕೆನ ಹಿಂಬಾಲಿಸಲೇಬೇಕು ಅಂತ ಅಂದ್ಕೊಂಡು ಹಿಂಬಾಲಿಸಕ್ಕೆ ಹೋಗ್ತಾರೆ. ಬಟ್ ಪೂಜಾಗೆ ಆ ಒಂದು ಕಾನ್ಶಿಯಸ್ ಇಲ್ಲ, ನಾನು ಫುಲ್ ಗೆದ್ದುಬಿಟ್ಟೆ, ಕುಸುಮ ಅತ್ತೆ ಮುಂದೆ ಡ್ರಾಮಾ ಮಾಡಿ ಗೆದ್ದುಬಿಟ್ಟೆ, ನಾನು ಒಳ್ಳೆ ಆ್ಯಕ್ಟ್ರೆಸ್ ಆಗ್ಬೋದು, ನನ್ನ ಫಾಲೋವರ್ಸೇ ಬಂದುಬಿಡ್ತಾರೆ, ಜಸ್ಟ್ ಸೆಲ್ಫಿ ಜೊತೆಗೆ ಬಹುಮಾನಗಳು, ಅವಾರ್ಡ್ಸ್ಗಳು, ದೊಡ್ಡ ಹೀರೋಯಿನ್ ಆಗೋಷ್ಟು ಟ್ಯಾಲೆಂಟ್ ಇದೆ ನನಗೆ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಆದರೆ ಆ ಕಡೆ ಸುಂದ್ರಿಯವರು ಹೆದರ್ಕೊಂಡು ಬಂದು ನೀರು ಕುಡಿದು ಹೊರಗಡೆನೆ ಹೊಗಳುತ್ತಾ ಇದ್ದಾರೆ. ಇದು ನೋಡಿದೆ ಶ್ರೇಷ್ಠ, ಏನಾಯಿತು ಏನು ಅಂತ ಸುಂದ್ರಿನ ಕೇಳ್ತಿದ್ರೆ ಅದು ನೀರು, ಕುಸುಮ ದುಡ್ಡು ಅಂತ ಹೇಳಿಬಿಡ್ತಾರೆ. ಏನು ಕುಸುಮ ಅಂತ ಶ್ರೇಷ್ಠ ಕೇಳಿದ ತಕ್ಷಣ ಇಲ್ಲ ನಾನು ಆಯಾಸ ಆಗಿದೆ, ತುಂಬ ಚೆನ್ನಾಗಿ ನೀರು ಕೊಡಬೇಕು ಅಂತ ಡಾಕ್ಟರ್ ಹೇಳಿದರು ಅಂತ ಹೇಳಿ ಸುಳ್ಳು ಹೇಳಿ ಹೋಗ್ತಾರೆ ಸುಂದ್ರಿ. ಆದರೆ ಇಲ್ಲಿ ಶ್ರೇಷ್ಠಗಂತೂ ದೊಡ್ಡ ಅನುಮಾನ ಕಾಡ್ತಿದೆ, ಇಲ್ಲ ಏನೋ ಮಾಡ್ತಿದ್ದಾರೆ ಇವರು ಕಿತಾಪತಿನ, ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಗತ್ತೆ. ನಂತರ ಈ ಕಡೆ ಪೂಜಾ ಕುಣಿದು ಸುತ್ತಾ ಇರಬೇಕಾದ್ರೆ ಕುಸುಮ ಹಾಗೆ ಸುನಂದವ್ನ ನೋಡಿದ್ದೆ ಶಾಕ್ ಆಗ್ತಾಳೆ. ಈ ಕಡೆ ಪೂಜನ ನೋಡಿ ಸುನಂದ ಮತ್ತು ಕುಸುಮಗೂ ಕೂಡ ತುಂಬ ಶಾಕ್ ಆಗುತ್ತೆ. ನೀನಾ ಅಂತ ಕೇಳ್ತಿದ್ದಾರೆ. ಹೌದು, ನೀನು ತುಂಬ ಚೆನ್ನಾಗಿ ನನ್ನ ಮುಂದೆ ನಾಟಕ ಮಾಡಿ ಗೆದ್ದಿದ್ಯಾ. ನೋಡಿದ್ರ ಸುನಂದ್ ಅವರೇ, ನಾನು ಹೇಳಿಲ್ವಾ ಇದೇನೋ ಗೋಲ್ಮಾಲು, ಖಂಡಿತ ಯಾರೂ ಬಂದು ಬಿಟ್ಟು ದುಡ್ಡು ಕೊಡಲ್ಲ, ಇದರಲ್ಲಿ ಏನೋ ಇದೆ ಅಂತ. ನೋಡಿದ್ರ ನಾನು ಹೇಳ್ದಾಗೆ ಆಯಿತು, ಆದರೆ ಅದು ನಿಮ್ಮ ಮಗಳು ಅನ್ನೋದು ನನಗೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಅಷ್ಟೇ ಅಂತ ಕುಸುಮವ್ರು ಹೇಳ್ತಾರೆ. ಈ ಕಡೆ ಪೂಜನ ಯಾಕೆ ರೀತಿ ಮಾಡಿದೆ ಅಂತ ಹೇಳಿ ಇಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ರೆ ಈ ಕಡೆ ಪೂಜಾ ಮಾತಾಡದೆ ಮೌನವಾಗಿದ್ದಾಳೆ. ಜೊತೆಗೆ ನನ್ನ ಅಕ್ಕಂಗೆ 2,00,000 ರೂಪಾಯಿ ಕೊಡಬೇಕಿತ್ತು, ಅದಕ್ಕೋಸ್ಕರನೇ ಈ ರೀತಿ ಮಾಡಿದ್ದು. ನನಗೂ ಕೂಡ ನನ್ನ ಅಕ್ಕನ ಬಗ್ಗೆ ಕಾಳಜಿ ಪ್ರೀತಿ ಎಲ್ಲ ಕೂಡ ಇದೆ ಅಂದಾಗ, ಹೌದಮ್ಮ ನಿನಗೆ ಕಾಳಜಿ ಪ್ರೀತಿ ಇದೆ ಅಂತ ಗೊತ್ತು, ನೀನೇ ನ್ಯಾಯವಾಗಿ ದುಡ್ದಿರೋ ದುಡ್ಡಾಗಿದ್ರೆ ನಮಗೆ ನೇರವಾಗಿ ಕೊಡ್ಬೋದಿತ್ತಲ್ವ, ಈ ರೀತಿ ಯಾಕೆ ಕಳ್ಳತನದಲ್ಲಿ ಕೊಟ್ಟಿದ್ದು, ಕಳ್ಳತನ ಏನಾದರೂ ಮಾಡ್ತೀಯಾ ಅಂತಿದ್ದಾಗೆ ಈ ಕಡೆ ಪೂಜಾ, ಹೌದು ಕಳ್ಳತನನೇ ಮಾಡಿದ್ದು, ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಲ್ಲ ಅದು ಅಂತ ಹೇಳಿದ ತಕ್ಷಣ ಈ ಕಡೆ ಸುನಂದ್ ಅವ್ರಿಗೆ ಎಲ್ಲಿ ಕೋಪ ಇರುತ್ತೆ, ರಪ್ಪ ಅಂತ ಹೇಳಿ ಕೆನ್ನಾಗಿ ಬಾರಿಸ್ಬಿಡ್ತಾರೆ. ಏನು ಮಾತಾಡ್ತಿದ್ಯಾ, ಎಷ್ಟು ಧೈರ್ಯ ಇರಬೇಕು ನಿನಗೆ, ನಮ್ಮ ಮುಂದೆನೇ ಕಳ್ತನ ಮಾಡಿದ್ದು ದುಡ್ಡು ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಿದ್ದಾರೆ. ಅದು ನಾನೇನು ಪಾಪದವ್ರ ಹತ್ರ ಕಳ್ತನ ಮಾಡಿದಲ್ಲ, ಯಾರು ಮಜಾ ತಗೋತಾರೋ ಒಬ್ರು ಕಷ್ಟ ನೋಡಿ ಅಂಥವ್ರ ಹತ್ರ ದುಡ್ಡನ್ನ ಎತ್ತಿದ್ದು ಅಂತ ಪೂಜಾ ಹೇಳಿದ ತಕ್ಷಣ ಈ ಕಡೆ ಕುಸುಮರು ಏನು ಮಾತಾಡ್ತಿದ್ಯಾ, ಪಾಪದವ್ರ ಹತ್ರ ಮಾಡಿದ್ಯೋ ಕೆಟ್ಟವ್ರ ಹತ್ರ ಮಾಡಿದ್ಯೋ, ಕಳ್ತನನೇ, ನಾಚಿಕೆ ಆಗಲ್ವಾ, ಯಾರಿಂದ ಕಳ್ತನ ಮಾಡಿದೆ ಅಂತ ಕೇಳಿದ ತಕ್ಷಣ ಈ ಕಡೆ ಪೂಜಾ ಹೇಳೋ ಮಾತು ಶಾಕ್ ತರಿಸುತ್ತೆ. ಶ್ರೇಷ್ಠ ಅನ್ನೋ ಹೆಸರನ್ನ ಹೇಳ್ಬಿಡ್ತಾಳೆ. ಸತ್ಯ ಎಲ್ಲ ಗೊತ್ತಾಯ್ತಲ್ಲ, ಇನ್ಯಾಕೆ ಮುಚ್ಚಿಡ್ಬೇಕು, ಶ್ರೇಷ್ಠ ಇಂದನೇ ಕದ್ದಿದ್ದು ಅಂದ ತಕ್ಷಣ ನಾಚಿಕೆ ಆಗಲ್ವಾ, ಏನೇ ಹೇಳ್ದ ಶ್ರೇಷ್ಠ ಇಂದನ, ನಾಚಿಕೆ ಅಸಹ್ಯ ಆಗಬೇಕು ನಿನಗೆ, ಆ ಶ್ರೇಷ್ಠ ಇಂದ ದುಡ್ಡು ಕದ್ದಿದ್ದು ಅಂತ ಹೇಳ್ತಿದ್ಯಲ್ಲ ಅಂತ ಕುಸುಮಾರಿ ಹೇಳ್ತಿದ್ರೆ ಈ ಕಡೆ ಅದೇನು ಅವಳು ದುಡ್ಡಲ್ಲ ಅಕ್ಕನ ದುಡ್ಡು ಅಂತ ಹೇಳಿದ ತಕ್ಷಣ ಮತ್ತೊಂದು ಶಾಕ್ ಆಗುತ್ತೆ ಈ ಕಡೆ ಕುಸುಮ ಅವ್ರಿಗೆ. ಏನು ಹೇಳ್ತಿದ್ಯಾ, ಭಾಗ್ಯ ದುಡ್ಡ ಅಂದ ತಕ್ಷಣ, ಹೌದು ಅವತ್ತು ಲಕ್ಷ್ಮಿ ಮದುವೆಲಿ ನಾನೇ ದುಡ್ಡು ಕದ್ದಿದ್ದು ಅಂತ ಹೇಳಿದ ತಕ್ಷಣ ಶಾಕ್ ಆಗಿಬಿಡುತ್ತೆ. ಇದೇನಿದು ಸುನಂದ್ ಅವರೇ ಅಂದಾಗ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಸುನಂದ್ ಅವ್ರು ಕೂಡ ಕೇಳ್ಕೊತಾರೆ. ನಂತರ ಇಲ್ಲಿ ಪೂಜಾ, ಅವತ್ತು ನಾವೇ ದುಡ್ಡು ಕದ್ದಿದ್ದು, ಆದರೆ ಅದಾದಮೇಲೆ ನೀವು ಹುಡ್ಕೋಗಿ ಬಂದ್ರಿ ಅಂತ ಅದನ್ನು ಹೂವಿನ ಬುತ್ತಿಲಿಟ್ವಿ, ಆಮೇಲೆ ಹೋಗಿ ನೋಡಿದ್ರೆ ಅದು ಕಾಣಿಸ್ತಿರ್ಲಿಲ್ಲ,
ಆದರೆ ಆಮೇಲೆ ಗೊತ್ತಾಯ್ತು ಅದು ದುಡ್ಡು ಕದ್ದಿದ್ದು ಶ್ರೇಷ್ಠ ಅಂತ. ಇವತ್ತು ಅದೇ ದುಡ್ಡನ್ನು ಅವತ್ತು ಅಕ್ಕಂಗೆ ಕೊಟ್ಟು ಇವತ್ತು ಅಕ್ಕನ ದುಡ್ಡನ್ನೇ ಸಾಲ ಅಂತ ಹೇಳ್ಕೊಂಡು ಮತ್ತೆ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಅಕ್ಕ ಯಾವ ಸಾಲ ಕೂಡ ಕೊಡಬೇಕಾಗಿಲ್ಲ, ಅವತ್ತು ಅವಳು ಕೊಟ್ಟಿದ್ದೆ ಅಕ್ಕನ ದುಡ್ಡು. ಈಗ ಸುಳ್ಳು ಹೇಳಿ ನಾನು ದುಡ್ಡು ಕೊಡಿ ಅಂತ ಹೇಳ್ತಿದ್ದಾಳೆ ಅಂತ ಪೂಜಾ ಹೇಳಿದ ತಕ್ಷಣ ನಿಜ ಹೇಳ್ತಿದ್ಯಾ ಅಥವಾ ನಿಂದನ್ನು ಮುಚ್ಚಿಟ್ಕೊಳ್ಳೋಕೆ ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತ ಕುಸುಮ ಕೇಳ್ತಾರೆ. ಇಲ್ಲ ಅತ್ತೆ, ನಾನು ಹೇಳ್ತಿರೋ ಮಾತು ನಿಜಾನೇ ಅಂದ ತಕ್ಷಣ ಹೌದಾ, ಭಾಗ್ಯನ ದುಡ್ಡನ್ನು ಭಾಗ್ಯಂಗೆ ಕೊಟ್ಟು ನಮ್ಮ ದುಡ್ಡನ್ನು ನಮಗೆ ಕೊಟ್ಟು ಸಾಲ ಕೇಳ್ತಿದ್ದಾಳ. ಅವಳಿಗೆ ಎಷ್ಟು ಕೊಬ್ಬಿರಬೇಕು, ಇವತ್ತೇ ಅವಳು ಕೊಬ್ಬನ್ನೆಲ್ಲ ಇಳಿಸ್ತೀನಿ ನಡಿಯ ಅಂತ ಹೇಳಿ ಪೂಜಾನ ಹೇಳ್ಕೊಂಡು ಸುನಂದ ಮತ್ತು ಕುಸುಮ ಅವರು ಶ್ರೇಷ್ಠ ಮನೆ ಕಡೆ ಹೋಗ್ತಾರೆ. ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಶ್ರೇಷ್ಠಗೆ ಶಾಕ್ ಆಗ್ತದೆ. ಏನಪ್ಪ ಇದು ಕುಸುಮ ಆಂಟಿ ಇನ್ನೊಬ್ಬ ಬಂದ್ರಲ್ವಾ, ಏನಿದು ಈ ಪೂಜಾ ಎಲ್ಲ ವಿಷಯ ಹೇಳ್ಬಿಟ್ರ ನಮ್ಮದು ತಾಂಡವ್ದು ಅಂತ ಗಾಬರಿ ಆಗ್ತಿದ್ರೆ ಈ ಕಡೆ ಕುಸುಮ ಅವ್ರು ಹೇಳೋ ಮಾತು ದುಡ್ಡಿನ ವಿಷಯ. ಏನು ಶ್ರೇಷ್ಠ, ಅವತ್ತು ಭಾಗ್ಯ ದುಡ್ಡನ್ನು ಕದ್ದು ಇವತ್ತು ಭಾಗ್ಯ ದುಡ್ಡನ್ನು ಕೊಡಬೇಕು ಸಾಲ್ವಾಗಿ ಅಂತ ಕೇಳ್ತಿದ್ಯಾ, ಎಷ್ಟು ಧೈರ್ಯ ಇರಬೇಕು ನಿನಗೆ, ನಿಜ ಒಪ್ಕೋ ಅಂತ ಕುಸುಮವ್ರು ಕೇಳ್ತಿದ್ರೆ ಇಲ್ಲ ಯಾರು ಹೇಳಿದ್ದು, ಇವಳು ತಪ್ಪಿಸ್ಕೊಳ್ಳೋಕೆ ಈ ರೀತಿ ಹೇಳಿರ್ಬೋದು, ಅದು ನಂದೇ ದುಡ್ಡು, ನನ್ನ ದುಡ್ಡನ್ನೇ ನಾನು ಅವತ್ತು ಭಾಗ್ಯ ಕೊಟ್ಟಿದ್ದು, ಇವತ್ತು ನಾನು ಕೇಳ್ತಿರೋದು ನಂದೇ ದುಡ್ಡು, ಯಾಕೆ ದುಡ್ಡು ಕೊಡಬೇಕು ಅಂತ ಈ ರೀತಿ ಡ್ರಾಮಾ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ, ನೀನು ನಿಜ ಹೇಳಿದ್ರೆ ಸರಿ, ಆಮೇಲೆ ಏನಾದರೂ ಸುಳ್ಳು ಹೇಳ್ತಿದ್ಯಾ ಅಂತ ಗೊತ್ತಾದರೆ ಖಂಡಿತ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕತೆ ಮುಗಿಸ್ಬೇಕಾಗತ್ತೆ, ಚಳಿ ಬಿಡಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ. ಹಾಗಿದ್ರೆ ಶ್ರೇಷ್ಠ ನಿಜ ಹೇಳ್ತಾಳೆ ಸುಳ್ಳು ಹೇಳ್ತಾಳೆ. ಜೊತೆಗೆ ಈ ಕಡೆ ಸುಂದ್ರಿ ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ, ಮನೇಲಿ ಯಾವುದೋ ಮೂಲೆಯಲ್ಲಿ ಸೇರ್ಕೊಂಡಿದ್ದಾರೆ. ಯಾವಾಗ ಕುಸುಮ ಅವರು ಮನೆಗೆ ಬಂದರು ಯಮ್ಮ ನನ್ನ ನೋಡಿದ್ರೆ ಖಂಡಿತ ಗ್ರಹಚಾರ ಬಿಡಿಸುತ್ತೆ, ಮೊದಲು ಹೋಗಿ ಔಸ್ಕೊಳ್ಳೋದು ವಾಸಿ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಕಾಣ್ದಾಗೆ ಬೇರೆ ಕಡೆ ಔಸ್ಕೊಂಡಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.